ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ನಾವು ರೀಸೆಂಟಾಗಿ ವಿಶಾಲ್ ಮಾರ್ಟಿಗೆ ಹೋಗಿದ್ವಿ ಶಾಪಿಂಗ್ ಮಾಡಲಿಕ್ಕೆ, ನಾನು ಮತ್ತು ನನ್ನ ಫ್ರೆಂಡ್. ವಿಶಾಲ್ ಮಾರ್ಟ್ ಎಲ್ಲಿರೋದು ಅಂತ ಎಲ್ರಿಗೂ ಗೊತ್ತಿರುತ್ತೆ, ತುಮಕೂರಲ್ಲಿರೋರಿಗೆ ಬಟ್ವಾಡಿ ರೋಡ್ ಹತ್ರ. ಯೂಶ್ವಲಿ ಶಾಪಿಂಗ್ ಅಂತ ಬಂದರೆ ನಾವು ಆಫ್ಲೈನ್ ಶಾಪಿಂಗ್ ಅಂತ ಬಂದರೆ ವಿಶಾಲ್ ಮಾರ್ಟ್ ಪ್ರಿಫರ್ ಮಾಡ್ತೀವಿ. ವಿಶಾಲ್ ಮಾರ್ಟ್ ಅಥವಾ ಟ್ರೆಂಡ್ಸ್ ಈ ಥರದಕ್ಕೆ ಜಾಸ್ತಿ ಹೋಗೋದು. ಟ್ರೆಂಡ್ಸ್ ಯೂಶ್ವಲಿ ನಾನು ಜಾಸ್ತಿ ಅಜಿಯೋದಲ್ಲೇ ಶಾಪ್ ಮಾಡ್ತೀನಿ. ಶಾಪಲ್ಲಿ ಶಾಪಿಂಗ್ ಮಾಡೋದು ತುಂಬ ಕಡಿಮೆ. ಏನಾದರೂ ಆಫರ್ಸ್ ಇದ್ದರೆ ಮಾತ್ರ ನಾನು ಅಜಿಯೋ ಟ್ರೆಂಡ್ಸ್ಗೆ ಹೋಗ್ತೀನಿ, ಇಲ್ಲಾಂದರೆ ನಾನು 90% ಅಜಿಯೋದಲ್ಲೇ ಶಾಪ್ ಮಾಡ್ತೀನಿ. ಬಿಟ್ಟರೆ ವಿಶಾಲ್ ಮಾರ್ಟಲ್ಲಿ ನನಗೆ ಮೇಯ್ನ್ ಇಷ್ಟವಾಗೋ ಸೆಕ್ಷನ್ ಅಂದರೆ ಬ್ಯಾಗ್ದು. ವೈಡ್ ವೆರೈಟೀಸ್ ಆಫ್ ಬ್ಯಾಗ್ಸ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈವನ್ ಕ್ವಾಲಿಟಿ ವಾಸ್ ಗುಡ್. ಯಾರ್ಯಾರಿಗೆ ಬ್ಯಾಗ್ಸ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಬ್ಯಾಗ್ಸ್ ಬೇಕು, ಕ್ವಾಲಿಟಿ ಬ್ಯಾಗ್ ಬೇಕು, ಯು ಕ್ಯಾನ್ ಚೆಕ್ಔಟ್ ವಿಶಾಲ್ ಮಾರ್ಟ್. ಪ್ರೈಸು ಅಷ್ಟೇ ತುಂಬ ಅಫೋರ್ಡಬಲ್ ಆಗೇ ಇರುತ್ತೆ. ನೋಡಿ, ಆವಾಗಲೇ ತೋರಿಸಿದ್ದು ನನ್ನ ಬ್ಯಾಗ್ಸ್ 699 ಏನೋ ಇತ್ತು, ಇದು 799. ತುಂಬ ಚೆನ್ನಾಗಿರುತ್ತೆ. ನಾನು ಒಂದೆರಡು ಬ್ಯಾಗ್ ತೊಗೊಂಡಿದ್ದೀನಿ, ಕ್ವಾಲಿಟಿನೂ ನೋಡಿದ್ದೀನಿ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆಮೇಲಿಂದ ಎಲ್ಲ ಥರ ಕುರ್ತೀಸ್ ಆಗಿರ್ಬೋದು, ಜೀನ್ಸ್ ಟಾಪ್ಸ್ ಆಗಿರ್ಬೋದು, ಅದಾದಮೇಲಿಂದ ಶಾರ್ಟ್ ಟಾಪ್ಸ್, ಜೀನ್ಸ್, ಎವ್ರಿಥಿಂಗ್ ವಿಲ್ ಬಿ ಅವೈಲಬಲ್ ಇನ್ ವಿಶಾಲ್ ಮಾರ್ಟ್. ಎಸ್ಪೆಷಲಿ ಜೀನ್ಸ್ ಕಡಿಮೆ ಪ್ರೈಸ್ ಇರುತ್ತೆ ತುಂಬಾ, ಅದು ಕ್ವಾಲಿಟಿ ಇರೋ ಜೀನ್ಸ್. ಸೊ ನೀವು ನಿಜವಾಗ್ಲೂ ವಿಶಾಲ್ ಮಾರ್ಟ್ನ ಚೆಕ್ಔಟ್ ಮಾಡಲೇಬೇಕು ತುಮಕೂರಲ್ಲಿ ಯಾರ್ಯಾರೆಲ್ಲ ಇದ್ದೀರಾ. ಐ ನೋ ಬ್ಯಾಂಗ್ಳೂರ್ ಎಲ್ಲ ಕಡೆನೂ ಇರುತ್ತೆ. ಐ ಹೋಪ್ ಎಲ್ಲರೂ ಚೆಕ್ ಮಾಡೇ ಇರ್ತಾರೆ, ಬಟ್ ಜಸ್ಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಕಲೆಕ್ಷನ್, ಒಂದ್ಸಲಿ ಹೋಗಿ ಬನ್ನಿ. ಬಟ್ ದ ಥಿಂಗ್ ಈಸ್ ಏನಂದರೆ ಇಲ್ಲಿ ಟ್ರಯಲ್ ರೂಮ್ ಇಲ್ಲ, ಅಂದರೆ ರೂಮ್ಸ್ ಇದೆ ಬಟ್ ಬೀಗ ಹಾಕಿಬಿಟ್ಟಿದ್ದಾರೆ, ಟ್ರಯಲ್ ನೋಡೋಕ್ಕಾಗಲ್ಲ ಇಲ್ಲಿ, ಅದೇ ಪ್ರಾಬ್ಲಮ್ಮು. ನಾವು ಅವಾಗೆಲ್ಲ ವಿಶಾಲ್ ಮಾರ್ಟಲ್ಲಿ ಬೈ ಮಾಡಬೇಕಾದ್ರೆ ಎಲ್ಲ ಟ್ರಯಲ್ ಇರ್ತಿತ್ತು, ಬಟ್ ಇವಾಗ ಕಂಪ್ಲೀಟ್ ಟ್ರಯಲ್ ತೆಗ್ದಾಕ್ಬಿಟ್ಟಿದ್ದಾರೆ. ಅದು ಬೀಗನೇ ಹಾಕಿಬಿಟ್ಟಿದ್ದಾರೆ. ಸೊ ಅದೊಂದು ನನಗೆ ಇಷ್ಟ ಆಗಲಿಲ್ಲ. ಟ್ರಯಲ್ ನೋಡ್ದಲ್ಲೇ ತೊಗೊಂಡು ಬರಬೇಕು. ಯಾವುದಾದ್ರೂ ಕೆಲವೊಂದು ಇಷ್ಟಪಟ್ಟು ತಂದು ಸೈಜ್ ಆಗಲಿಲ್ಲ ಅಂದರೆ ಮತ್ತೆ ಹೋಗಿ ಎಕ್ಸ್ಚೇಂಜ್ ಮಾಡಿಸ್ಬೇಕು. ಆ್ಯಂಡ್ ನಾವಿರೋದು ಸಿರಾಗೇಟಿಂದ ವಿಶಾಲ್ ಮಾರ್ಟ್ ಸ್ವಲ್ಪ ದೂರ ಆಗುತ್ತೆ. ಬಟ್ ದಟ್ಸ್ ಓಕೆ. ಸೊ ನಾನು ಯೂಶ್ವಲಿ ಟ್ರಯಲ್ ಇಲ್ಲ ಅಂದಾಗಲಿಂದ ನಾನು ಜಾಸ್ತಿ ಶಾಪೇ ಮಾಡೋಕ್ಕೆ ಹೋಗಿಲ್ಲ. ಏನಾದರೂ ಮೇನ್ ಟೀ ಶರ್ಟ್ಸ್, ನೈಟ್ ವೇರ್ಸ್ ಅಂಥವೇ ನಾನು ಜಾಸ್ತಿ ಆರ್ಡರ್ ಶಾಪ್ ಮಾಡಿರೋದಲ್ಲಿ. ಬಿಕಾಸ್ ಟ್ರಯಲ್ ಇಲ್ಲ ಅಂದರೆ ಸೀರಿಯಸ್ಲಿ ವಿಶಾಲ್ ಮಾರ್ಟ್ ಅಂತಲೇ ಅಲ್ಲ, ಯಾವ ಶಾಪಲ್ಲಾದರೂ ಅಷ್ಟೇ, ಟ್ರಯಲ್ ಇಲ್ಲ ಅಂದರೆ ನಾನು ಜಾಸ್ತಿ ಬಟ್ಟೆ ಶಾಪ್ ಮಾಡಲ್ಲ. ಬಿಕಾಸ್ ಅದೇ ಅಲ್ವಾ ಮೇನ್, ನಮಗೆ ಹಾಕಿ ನೋಡಿ ನಮಗೆ ಚೆನ್ನಾಗಿ ಅನಿಸಿದ್ರೆ ಫಿಟ್ ಎಲ್ಲ ಆದರೆ ತೊಗೊಳ್ಬೋದು. ಸುಮ್ಮನೆ ತೊಗೊಂಡು ಮನೆಗೆ ಹೋಗಿ ಮತ್ತೆ ಏನಾದರೂ ಪ್ರಾಬ್ಲಮ್ ಆದರೆ ಸರಿ ಹೋಗಲ್ಲ. ಅಲ್ಲೇ ಹೊರಗಡೆ ಪಾನಿಪುರಿ ತಿಂದೆ, ವಿಶಾಲ್ ಮಾರ್ಟ್ ಹೊರಗಡೆನೇ ಅಲ್ಲಿ ಪಾನಿಪುರಿ ಇರುತ್ತೆ. ಅದು ನನಗಂತೂ ತುಂಬಾ ಇಷ್ಟ. ನಾನು ಎಷ್ಟೊಂದು ಕಡೆ ಪಾನಿಪುರಿ ಟ್ರೈ ಮಾಡಿದ್ದೀನಿ, ಬಟ್ ಇಲ್ಲಿ ಸಿಗೋ ಟೇಸ್ಟು ನನಗೆಲ್ಲೂ ಸಿಕ್ಕಿಲ್ಲ. ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಯಾರ್ಯಾರೆಲ್ಲ ವಿಶಾಲ್ ಮಾರ್ಟಿಗೆ ಹೋಗ್ತೀರಾ ಒಂದ್ಸಲಿ ಅಲ್ಲಿ ಪಾನಿಪುರಿ ಟ್ರೈ ಮಾಡಿ, ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಫೈನಲಿ ಡನ್ ವಿತ್ ಅವರ್ ಶಾಪಿಂಗ್. ಆಲ್ಮೋಸ್ಟ್ ಶಾಪಿಂಗ್ ಮುಗೀತು. ಸೊ ನಾವು ಬಿಲ್ಲಿಂಗ್ ಟೈಮ್ ಎಲ್ಲ ಬಿಲ್ಲಿಂಗ್ ಮಾಡಿಸ್ಕೊಂಡು ಹೊರಡ್ತಾ ಇದ್ದೀವಿ. ನಾನು ವಿಶಾಲ್ ಮಾರ್ಟಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದ್ದೆ ಲಾಸ್ಟ್ ಟೈಮ್. ಅದು ಮನೆಗೆ ಹೋಗಿ ಹಾಕಿ ನೋಡಿದ್ಮೇಲೆ ನಂಗೆ ಸ್ವಲ್ಪ ಸೈಜ್ ಇಶ್ಯೂ ಆಯಿತು. ಮತ್ತೆ ಎಕ್ಸ್ಚೇಂಜ್ ಮಾಡೋಣ ಅಂತ ಹೋದೆ. ಎಕ್ಸ್ಚೇಂಜ್ ಪ್ರೋಸೆಸ್ ವಾಸ್ ವೆರಿ ಡಿಫಿಕಲ್ಟ್ ಇನ್ ವಿಶಾಲ್ ಮಾರ್ಟ್. ಎಷ್ಟು ಕಷ್ಟ ಆಯಿತು ಅಂದರೆ ನನಗೆ ಅದೇ ಪ್ರೈಸಿಂದ ತೊಗೊಳ್ಬೇಕು, ನಮಗೆ ಸಿಗಲ್ಲ. ಮತ್ತು ಅದೇ ಇವಾಗ 299 ತೊಗೊಂಡಿದ್ರೆ 299ದೇ ಹುಡುಕಬೇಕು. ಅದು ತುಂಬ ಡಿಫಿಕಲ್ಟ್ ಆಗುತ್ತೆ ಆ ಥರ ಶಾಪಿಂಗ್ ಮಾಡೋದು. ಮತ್ತು ಅದು ನಾವು ಎಕ್ಸ್ಚೇಂಜ್ ಮಾಡ್ತಿರೋ ಬಟ್ಟೆ ಕೊಡೋಕೆ ಹೋದಾಗ ಅಲ್ಲೊಂದು ಏನೋ ಬರ್ಕೊಳ್ತಾರೆ ರಿಜಿಸ್ಟರಲ್ಲಿ. ಇಟ್ಸ್ ಸೋ ಟೈಮ್ ಟೇಕಿಂಗ್. ನಂಗೆ ತುಂಬ ಟೈಮ್ ಟೇಕಿಂಗ್ ಅನ್ನಿಸ್ತು. ಎಕ್ಸ್ಚೇಂಜೇ ಮಾಡಬಾರ್ದು ನೆಕ್ಸ್ಟ್ ಟೈಮ್ ಅನ್ನಿಸ್ತು, ಅಷ್ಟು ಸಾಕಾಗೋಯಿತು. ನಾವು ಅದೆಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಈಟ್ ರಾಜಾಗೆ ಬಂದ್ವಿ. ತುಮಕೂರಲ್ಲಿ ತುಂಬ ದಿನ ಆಗಿತ್ತು ಓಪನ್ ಆಗಿ, ಬಟ್ ನಾನು ಈಟ್ ರಾಜಾಗೆ ಬಂದಿರಲಿಲ್ಲ. ಅಲ್ಲಿ ಹಾಗೆ ಮ್ಯಾಂಗೋ ಮಿಲ್ಕ್ ಶೇಕ್ನ ಟ್ರೈ ಮಾಡಿದ್ವಿ. ಅದಾದಮೇಲಿಂದ ಚಿಲ್ಲಿ ಆರೆಂಜ್. ಮ್ಯಾಂಗೋ ರೀಫಿಲ್ ಮಾಡಿಕೊಟ್ರು. ಐ ಥಿಂಕ್ ಬರೀ 2 ಟೈಮ್ಸ್ ಅನಿಸುತ್ತೆ ಅಷ್ಟೇ ರೀಫಿಲ್ ಇದ್ದಿದ್ದು. ದ ಟೇಸ್ಟ್ ವಾಸ್ ನೈಸ್, ನನಗಿಷ್ಟ ಆಯಿತು. ಅದಾದಮೇಲಿಂದ ವಾಟರ್ ಮಿಲನ್ದು ತೊಗೊಂಡ್ವಿ, ಅದು ತುಂಬಾ ಚೆನ್ನಾಗಿತ್ತು. ಐ ಥಿಂಕ್ ಇದು ರೀಫಿಲ್ ಇರಲಿಲ್ಲ ಅನ್ಕೋತೀನಿ. ಅದಾದಮೇಲಿಂದ ಕೊಕೊನಟ್ ಫ್ಲವರ್ ತೊಗೊಂಡಿದ್ವಿ, ಇದು ನನ್ನ ಫೇವ್ರೇಟ್, ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ವಾಸ್ ಯಮ್ ಅಂತಲೇ ಹೇಳ್ಬೋದು, ಸಕ್ಕತ್ತಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು. ಅಲ್ಲೆಲ್ಲ ತಿನ್ಕೊಂಡು ಆಮೇಲಿಂದ ಜ್ಯೂಸ್ ಕುಡ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಶ್ರೀವಾರಿ ಕಲೆಕ್ಷನ್ಸ್ಗೆ. ಇದು SIT ಬ್ಯಾಗೇಟಲ್ಲಿರೋದು, ಕಂಪ್ಲೀಟ್ ಜುವೆಲ್ಸ್ದು ಸ್ಟೋರ್. ಅಂಗಡಿ ತುಂಬ ಶಾಪ್ ತುಂಬಾ ಚಿಕ್ಕದಾಗಿದೆ, ಬಟ್ ಕಲೆಕ್ಷನ್ಸ್ ಅಂತೂ ಹ್ಯೂಜ್ ವೆರೈಟೀಸ್ ಇದೆ, ತುಂಬಾ ಚೆನ್ನಾಗಿದೆ.
ಲೈಕ್ ಎಲ್ಲ ಥರ ಜುವೆಲ್ಸು ನಿಮಗೆ ಇಲ್ಲಿ ಸಿಗುತ್ತೆ. ಬೀಡ್ಸಿಂದಾಗಿರ್ಬೋದು, ಸ್ಟೋನ್ಸಿಂದಾಗಿರ್ಬೋದು, ಮುತ್ತಿಂದಾಗಿರ್ಬೋದು, ಪ್ರತಿಯೊಂದು ಸಿಗುತ್ತೆ. ಆ್ಯಂಟಿಕ್ ಪೀಸ್ಗಳಂತೂ ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲಿಂದ ಕ್ವಾಲಿಟಿನೂ ಅಷ್ಟೇ ಸಕ್ಕತ್ತಾಗಿರುತ್ತೆ. ನಾನು ಯಾವತ್ತೂ ಇಲ್ಲಿ ಶಾಪ್ ಮಾಡಿಲ್ಲ. ಲೈಕ್ ನನ್ನ ಫ್ರೆಂಡ್ ಯೂಶ್ವಲಿ ಅವಳೆಲ್ಲ ಜುವೆಲ್ಸ್ ಇಲ್ಲೇ ತೊಗೊಂಡಿರೋದು. ಸೊ ಹಾಗೆ ಒಂದ್ಸಲಿ ಹೋಗೋಣ, ಯಾವುದಾದ್ರೂ ಕಲೆಕ್ಷನ್ಸ್ ಇಷ್ಟ ಆದರೆ ತೊಗೋತೀನಿ ಅಂತ ಹೇಳಿದ್ಲು. ಸೊ ನಾನು ಜೊತೆಗೆ ಬಂದಿದ್ನಲ್ಲ, ಸೊ ಹೋಗೋಣ ಅಂತ ಹೋದ್ವಿ. ನನಗೂ ಅಷ್ಟೇ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು. ಬಟ್ ನಾನು ಆವಾಗ ತಾನೇ ಚಿಕ್ಕಪೇಟೆಯಲ್ಲಿ ಲೈಕ್ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ ಜುವೆಲ್ಸ್ದು. ಸೊ ನಾನೇನು ತೊಗೊಳಕ್ಕೆ ಹೋಗಲಿಲ್ಲ, ಬಿಕಾಸ್ ನನ್ನ ಹತ್ರ ಆಲ್ರೆಡಿ ತುಂಬ ಜುವೆಲ್ಸ್ ಇದೆ, ಅದೇ ಇನ್ನೂ ಯಾವುದೂ ಹಾಕಿಲ್ಲ. ಸೊ ನಾನು ಯಾವುದು ತೊಗೊಳ್ಳಿಲ್ಲ. ಬಟ್ ಅವಳು ತೊಗೊಂಡ್ಲು. ಕಲೆಕ್ಷನ್ಸ್ ವಾಸ್ ಸೋ ನೈಸ್. ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು. ಸಿಂಪಲ್ಲಾಗಿ ಸಕ್ಕತ್ತಾಗಿತ್ತು. ನೋಡಿ ಕಲೆಕ್ಷನ್ಸ್ ಎಲ್ಲ ಹಾಗೆ ತೋರಿಸ್ತಾ ಇದ್ದೀನಿ. ನಿಮಗಿದು ಶಾಪ್ದು ಕಂಪ್ಲೀಟ್ ಲೈಕ್ ಜುವೆಲ್ಸ್ ಕಲೆಕ್ಷನ್ಸ್ ಎಲ್ಲ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಕಂಪ್ಲೀಟ್ ಲೈಕ್ ವ್ಲಾಗ್ ಮಾಡ್ತೀನಿ. ಅವ್ರಿಗೂ ಹೇಳಿದ್ದೀನಿ. ಸೊ ಅವರು ನೀವು ಬಂದು ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿದ್ದಾರೆ. ಸೊ ನನ್ನ ಫ್ರೆಂಡು ಲೈಕ್ 3 ಸರ ಓಲೆ ಎಲ್ಲ ತೊಗೊಂಡ್ಲು. ಚೆನ್ನಾಗಿತ್ತು. ಅದನ್ನು ನಾನು ಯಾವುದಾದ್ರೂ ವೀಡಿಯೋದಲ್ಲಾದರೆ ಅಟ್ಯಾಚ್ ಮಾಡ್ತೀನಿ. ಇಲ್ಲಿ ತೋರ್ಸೋದು ಮರ್ತೋಗ್ಬಿಟ್ಟಿದ್ದೀನಿ. ಐ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಮೀಟ್ ಯು ಆಲ್ ಇನ್ ಅನದರ್ ಇಂಟ್ರೆಸ್ಟಿಂಗ್ ವ್ಲಾಗ್. ಥ್ಯಾಂಕ್ ಯು ಆಲ್. ಲವ್.